ಬಳ್ಳಾರಿ ಬುಲೆಟ್ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಕಾಂಗ್ರೆಸ್ ಯತ್ನಿಸ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಅಷ್ಟಕ್ಕೂ ಬಿಜೆಪಿ ನಾಯಕರು ಈ ಆರೋಪವನ್ನ ಮಾಡ್ತಾ ಇರೋದು ಯಾಕೆ, ಅದರ ಹಿಂದಿರುವಂತಹ ಸತ್ಯ ಏನು ಅನ್ನೋದರ ಜೊತೆಗೆ ಈಗಾಗಲೇ ಮೃತದೇಹವನ್ನ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿರೋದ್ರ ಹಿಂದಿರುವ ಮರ್ಮವೇನು, ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಐದಾರು ಮಂದಿ ಗನ್ಮೆನ್ಗಳು ಕೂಡ ಒಬ್ಬೊಬ್ಬರು 7-8 ಬಾರಿ ಅವರು ಫೈರಿಂಗ್ ಮಾಡಿರುವಂಥದ್ದು. ಅಂದರೆ ಸುಮಾರು 30-40 ಬಾರಿ. ಸೊ ಅಷ್ಟು ಬುಲೆಟ್ಸ್ ಸಿಗಬೇಕಿಲ್ಲಿ. ಅಪೋನೆಂಟ್ಸ್ ಅವ್ರು ಏನಾದರೂ ಫೈರ್ ಮಾಡಿ ಡೆತ್ ಆಗಿದ್ದಾನ ಅನ್ನೋ ಅನುಮಾನದಿಂದ ನಮ್ಮ ಮೇಲೆ ಹಾಕುವಂಥ ಒಂದು ಪ್ರಯತ್ನದಲ್ಲಿ 2ನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಬಟ್ ಸತ್ಯ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವ್ರು ಏನು ಮಾಡಿದಾರ, ಆ ಗುಂಡನ್ನು ತೆಗಿಲಾರ್ದಂತೆ ಹಂಗೆ ಅಂತ್ಯ ಸಂಸ್ಕಾರ ಮಾಡಬೇಕನ್ನೋ ಪ್ರಯತ್ನ 2 ಸಾರಿ ಮಾಡಿ, ಅದಾದ ನಂತರ 1, 2, 3ನೇ ಬಾರಿ ಮಾಡಿ ಆ ಗುಂಡುಗಳನ್ನೆಲ್ಲ ಕೂಡ ಹೊರಗೆ ತೆಗಿಯಂತ ಕೆಲಸ ಮಾಡಿದಾರ. ಲಾಠಿ ಚಾರ್ಜ್ ಮಾಡೋಕ್ಕೆ ಏನಾಗಿತ್ತು, ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? IG ಇದ್ದಿಲ್ಲ, ನೀವು ಯಾಕೆ ಮಾಡಿಸ್ತಿಲ್ಲ? ಸತ್ಯ ಶೋಧನಾ ಸಮಿತಿ ಇನ್ನೂ ವರದಿ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ನಾಳೆ ಕೊಡ್ತಾರೆ. ಏನು ಇವರೆಲ್ಲ ದೇವಲೋಕದಿಂದ ತಿಳಿದು ಬಂದಿರೋರ ಇವರು? ತನಿಖೆ ಆಗಲಿ, ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. ಫೈರಿಂಗ್ ಮಾಡಿದ್ದು ಅವರೇ, ಅವರ ಫೈರಿಂಗ್ ನಿಂದಾನೆ ಕಾಂಗ್ರೆಸ್ ಕಾರ್ಯಕರ್ತ ಪ್ರಾಣ ಬಿಟ್ಟಿರೋದು. ಇದೆಲ್ಲದಕ್ಕೂ ಕಾಂಗ್ರೆಸ್ ನೇರ ಹೊಣೆ. ಈ ಆರೋಪವನ್ನು ಮಾಡ್ತಾನೇ ಇದ್ದು ಬಿಜೆಪಿ. ಈಗ ಬಿಜೆಪಿ ಆರೋಪ ಸತ್ಯವಾಗ್ತಿದೆ. ಕಾಂಗ್ರೆಸ್ ಮುಖಂಡನ ಗನ್ ಮ್ಯಾನ್ ಹೊಡೆದ ಗುಂಡಿನಿಂದಲೇ ಕಾಂಗ್ರೆಸ್ ಕಾರ್ಯಕರ್ತ ಸಾವನ್ನಪ್ಪಿದ್ದ ಅನ್ನೋದು ಬಹುತೇಕ ಸಾಬೀತಾಗಿದೆ. ಇದು ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಬ್ಯಾನರ್ ಕಟ್ಟೋಕೆ ಹೋಗಿದ್ದಾಗಲೇ ಗಲಾಟೆ ನಡೆದಿದೆ. ಕಾಂಗ್ರೆಸ್ ಮುಖಂಡನ ಗನ್ ಮ್ಯಾನ್ ನಿಂದಲೇ ಫೈರಿಂಗ್ ನಡೆದಿದೆ. ಕೊನೆಗೆ ಕಾಂಗ್ರೆಸ್ ಕಾರ್ಯಕರ್ತನೇ ಪ್ರಾಣ ಬಿಟ್ಟಿದ್ದಾನೆ. ಇದನ್ನು ಅರಗಿಸಿಕೊಳ್ಳೋಕೆ ಕಾಂಗ್ರೆಸ್ ಕೈಯಲ್ಲಿ ಆಗ್ತಾಗಿಲ್ಲ. ಆವತ್ತು ರಾತ್ರಿ ಕೈ ಮುಖಂಡ ಸತೀಶ್ ಗನ್ಮ್ಯಾನ್ ನಿಂದ ಸಿಡಿದ ಬುಲೆಟ್ ಕೊನೆಗೆ ಕಾಂಗ್ರೆಸ್ ಬುಡಕ್ಕೆ ಬಂದು ಬಿದ್ದಿತ್ತು. ಬಳ್ಳಾರಿ ಕಾಂಗ್ರೆಸ್ಸಿನ ಬುಡವನ್ನೇ ಅಲ್ಲಾಡಿಸ್ತಿದೆ. ಕಾಂಗ್ರೆಸ್ ಬುಡವನ್ನೇ ಅಲುಗಾಡಿಸ್ತಿದೆ ಆ ಬುಲೆಟ್ ಏಟಿನಿಂದ ತಪ್ಪಿಸಿಕೊಳ್ಳಲು ಕೈ ಕಸರತ್ತು. ನಡೀತಾ 2 ಪೋಸ್ಟ್ ಮಾರ್ಟಮ್. ಬಿಜೆಪಿ ಆರೋಪಿಸ್ತಾಗಿರೋದೇಕೆ? ಕಾಂಗ್ರೆಸ್ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಿದೆ. ಆ ಇಕ್ಕಟ್ಟಿನಿಂದ ಹೊರಬರೋಕೆ ಏನೇನೋ ಪ್ರಯತ್ನ ಮಾಡ್ತಿದೆ. ಈ ಪ್ರಯತ್ನದ ಒಂದು ಭಾಗ ಸತ್ಯ ಶೋಧನಾ ಸಮಿತಿ. ಹೌದು, ಫೈರಿಂಗ್ ಆದ್ಮೇಲೆ ಓರ್ವ ಕಾರ್ಯಕರ್ತ ರಕ್ತ ಚೆಲ್ಲಿಕೊಂಡು ವಿಲವಿಲ ಒದ್ದಾಡಿ ಪ್ರಾಣ ಬಿಟ್ಟ ಮೇಲೆ ಕಾಂಗ್ರೆಸ್ ಬಳ್ಳಾರಿಗೆ ಒಂದು ನಿಯೋಗವನ್ನು ಕಳಿಸಿತ್ತು. ಬಳ್ಳಾರಿಯಲ್ಲಿ ಆಗಿದ್ದೇನು, ಗುಂಡು ಹಾರಿದ್ದೇಕೆ ಅನ್ನೋದರ ಸತ್ಯ ಶೋಧನೆ ಮಾಡೋದಕ್ಕೆ ಮಾಜಿ ಸಚಿವ HM ರೇವಣ್ಣ ನೇತೃತ್ವದಲ್ಲಿ ನಿಯೋಗ ಎಂಟ್ರಿ ಕೊಟ್ಟಿತ್ತು. ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿ ಸಾಕ್ಷಿಗಳನ್ನ ವಿಚಾರಿಸಿ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿತ್ತು. ಇದರ ಜೊತೆಗೆ ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಅವರ ಕುಟುಂಬಕ್ಕೂ ಭೇಟಿ ನೀಡಿ ಸಾಂತ್ವನ ಹೇಳಿತ್ತು. ಇನ್ನೂ ಕೂಡ ಹಲವಾರು ಆಯಾಮಗಳಲ್ಲಿ ಮಾಹಿತಿ ಕಲೆ ಹಾಕ್ತಾಗಿದ್ದು ಕೆಲವೇ ದಿನಗಳಲ್ಲಿ ಸತ್ಯಶೋಧನಾ ವರದಿಯನ್ನ ಸಲ್ಲಿಸಲಿದೆ. ಈಗ ಸದ್ಯಕ್ಕೆ ಬಳ್ಳಾರಿ ಅನಾಹುತ ಸಾಕಷ್ಟು ತಿರುವು ಪಡೆದುಕೊಂಡಿದೆ. ಬಳ್ಳಾರಿಯಲ್ಲಾದ ಪಕ್ಷಗಳ ಗಲಾಟೆ ಮತ್ತು ಫೈರಿಂಗ್ ಅನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಇಲ್ಲಿ 2 ಪಕ್ಷಗಳ ವಿರುದ್ಧ ದೂರು ದಾಖಲಾಗಿದೆ. 2 ಪಕ್ಷಗಳಿಂದ 26 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ. ಕಲ್ಲು ತೂರಿದವರು, ಹಲ್ಲೆ ಮಾಡಿದವರು, ಪೆಟ್ರೋಲ್ ಬಾಂಬ್ ಎಸೆದವರು ಈಗ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. 2 ಪಕ್ಷಗಳ ಕಾರ್ಯಕರ್ತರ ವಿರುದ್ಧ ಆರೋಪ ಕೇಳಿ ಬಂದಿರೋದ್ರಿಂದ ಪೊಲೀಸರು ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ. ತನಿಖೆ ಸಂಬಂಧ ಕಾನೂನು ಸಲಹೆಗಾರರ ಮೊರೆ ಹೋಗಿದ್ದಾರೆ. ಹೌದು, ಕಾನೂನು ಸಲಹೆಗಾರ ಮಹೇಶ್ ವೈದ್ಯ ಮಾರ್ಗದರ್ಶನದಲ್ಲಿ ಕೇಸ್ಗಳ ಚಾರ್ಜ್ ಹಾಕಲು ಪೊಲೀಸರು ಮುಂದಾಗಿದ್ದಾರೆ. ಶೀಘ್ರದಲ್ಲೇ ಚಾರ್ಜ್ ಶೀಟ್ ಸಲ್ಲಿಕೆಯಾಗೋ ಸಾಧ್ಯತೆ ಇದೆ. ಜಾಮೀನು ಅರ್ಜಿ ವಜಾ, ಎಲ್ಲರೂ ಪರಪ್ಪನ ಅಗ್ರಹಾರಕ್ಕೆ. ಮತ್ತೊಂದು ಕಡೆ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ 26 ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು.
ಬಳ್ಳಾರಿಯಿಂದಲೇ ಅವರನ್ನ ಬೆಂಗಳೂರಿಗೆ ಕರೆತರಲಾಗಿತ್ತು. ವಿಚಾರಣೆ ನಡೆಸಿದ ಕೋರ್ಟ್ ಎಲ್ಲ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಆದೇಶಿಸಿದೆ. ಈ ವೇಳೆ ಕೆಲ ಆರೋಪಿಗಳು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದು. ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಈಗ ಸದ್ಯಕ್ಕೆ ಆರೋಪಿಗಳಿಗೆ ಜನವರಿ 19ರವರೆಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದು. ಎಲ್ಲ ಆರೋಪಿಗಳನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಮತ್ತೊಂದು ಬುಲೆಟ್ ಪತ್ತೆ, ಮತ್ತಷ್ಟು ಅನುಮಾನ ಸೃಷ್ಟಿ. ಬಳ್ಳಾರಿ ಕೇಸನ್ನು ಪೊಲೀಸರು ತನಿಖೆ ನಡೆಸ್ತಾಗಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳಕ್ಕೆ ಒಂದು ಬುಲೆಟ್ ಪತ್ತೆಯಾಗಿದೆ. ಫೈರಿಂಗ್ ನಡೆದ ರಸ್ತೆ ಬದಿಯಲ್ಲಿ ಬುಲೆಟ್ ಪತ್ತೆಯಾಗಿದೆ. 9mm ಬುಲೆಟ್ ಪತ್ತೆಯಾಗಿದ್ದು FSL ಟೀಮ್ ಹಾಗೂ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆ ನಡೆಸಲಾಗ್ತಿದೆ. ಎಲ್ಲಾ ಬುಲೆಟ್ಗಳ ಸತ್ಯ ಶೀಘ್ರವೇ ಹೊರಬರಲಿದೆ. ಇಂಥ ಟೈಮಲ್ಲೇ ಹೊಸ ಆರೋಪವೊಂದು ಕೇಳಿ ಬಂದಿದೆ. ಬುಲೆಟ್ ಕೇಸನ್ನೇ ಬಂದ್ ಮಾಡೋದಕ್ಕೆ ಕಾಂಗ್ರೆಸ್ ಯತ್ನಿಸ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಕೇಸ್ ಕ್ಲೋಸ್ ಮಾಡಿಸೋಕೆ ಪೋಸ್ಟ್ಮಾರ್ಟಂನಲ್ಲಿ ಕೂಡ ಹಸ್ತಕ್ಷೇಪ ಮಾಡಿತ್ತಂತೆ ಕಾಂಗ್ರೆಸ್. ಕೇಸರಿ ಪಾಳಯ ಇದೀಗಾಗಿ ಗಂಭೀರ ಆರೋಪ ಮಾಡ್ತಾಗಿದೆ. ಕೇಸ್ ಮುಚ್ಚಿ ಹಾಕಲು ನಡೆದಿದ್ದ ಪ್ಲಾನ್ ಅನ್ನೋ ಅನುಮಾನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನಾಯಕರು. ರಾಜಶೇಖರ್ ಮೃತದೇಹಕ್ಕೆ 2 ಬಾರಿ ಪೋಸ್ಟ್ಮಾರ್ಟಂ ಮಾಡಿರೋ ಆರೋಪ ಮಾಡಿದ್ದಾರೆ. 1 ಬಾರಿ ಬುಲೆಟ್ ತೆಗೆಯದೆ ಪೋಸ್ಟ್ಮಾರ್ಟಂ ಮಾಡಲಾಗಿತ್ತು. ಶಾಸಕರ ಒತ್ತಾಯದಿಂದ ಈ ರೀತಿ ಪೋಸ್ಟ್ಮಾರ್ಟಂ ಮಾಡಲಾಗಿತ್ತು. ಆದರೆ ಶಾಸಕರ ಒತ್ತಾಯಕ್ಕೆ ಅಧಿಕಾರಿಗಳು ನಂತರ ಮಣಿಯಲಿಲ್ಲ. ಬುಲೆಟ್ ತೆಗೆಯಲು ಮತ್ತೊಂದು ಪೋಸ್ಟ್ಮಾರ್ಟಂ ಮಾಡಿದ್ರು ಅಂತ ಆರೋಪ ಮಾಡಲಾಗಿದ್ದು. ಶ್ರೀರಾಮುಲು ತಮ್ಮ ಬಳಿ ದಾಖಲೆಗಳಿವೆ ಅಂತ ಹೇಳಿಕೊಂಡಿದ್ದಾರೆ. ಪೋಸ್ಟ್ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವ್ರು ಏನು ಮಾಡಿದಾರ, ಆ ಗುಂಡನ್ನು ತೆಗಿಲಾರ್ದಂತ ಹಂಗೆ ಅಂತ್ಯ ಸಂಸ್ಕಾರ ಮಾಡಬೇಕನ್ನೋ ಪ್ರಯತ್ನ. ಆಮೇಲೆ ಪ್ರಾಮಾಣಿಕವಾದಂಥ ಪೊಲೀಸ್ ಅಧಿಕಾರಿಗಳು ಬಂದು ಹಿಂಗೆ ನಾಳೆಗೆ ಕೊಡಲ್ಲ, ನಾವು ಕಾನೂನನ್ನು ಕೈ ತೊಗೊಳಕ್ಕಾಗಲ್ಲ ಅಂದರೆ ಮತ್ತೆ ಪೋಸ್ಟ್ಮಾರ್ಟಮ್ ಮಾಡಿ 2 ಸಾರಿ ಮಾಡಿ ಅದಾದ ನಂತರ 1, 2, 3ನೇ ಬಾರಿ ಮಾಡಿ ಆ ಗುಂಡುಗಳನ್ನೆಲ್ಲ ಕೂಡ ಹೊರಗೆ ತೆಗಿಯಂಥ ಕೆಲಸ ಮಾಡಿದಾರೆ. ಅದೇನು ರಿಪೋರ್ಟ್ ಇದನ್ನು ನಾನು ಏನು ಇವತ್ತು ಪೋಸ್ಟ್ಮಾರ್ಟಮ್ ನಡೆಯೋಂಥ ಟೈಮಲ್ಲಿ ಎಲ್ಲ ಕೂಡ ನನ್ನ ಹತ್ರ ಇದ್ದಾವೆ. ನನ್ನ ಹತ್ರ ಏನು ಇಲ್ಲ ಅನ್ನೋದಲ್ಲ, ನನ್ನ ಹತ್ರ ಏನೇನು ಹೆಂಗೆ ಪೋಸ್ಟ್ಮಾರ್ಟಮ್ ಮಾಡಿದಾರ, ಹೆಂಗಾಗಿದೆ, ಎಷ್ಟು ಸರಿ ಮಾಡಿ ಎಲ್ಲ ಮಾಹಿತಿ ನನ್ನ ಹತ್ರ ದಾಖಲೆ ಇದಾವೆ. ಎಲ್ಲ ದಾಖಲೆತ್ತುಗಳಿದಾವೆ. ನನ್ನ ಹತ್ರ ಏನು ಇಲ್ಲ ಅನ್ನೋದಲ್ಲ. ನಾನು ಎಲ್ಲ ಕೂಡ ಯಾರು ಒತ್ತಡ ಇತ್ತು ಸರ್, ಏನು ಉದ್ದೇಶ ಒತ್ತಡ ಇತ್ತೋ ಗೊತ್ತಿಲ್ರಿ. ಇವತ್ತು ಕೃತ್ಯ ನಡೆಸಿದಂಥವ್ರು ಅವ್ರಿಗೆ ಭಯ ಇರ್ಬೋದು. ಪೋಸ್ಟ್ಮಾರ್ಟಂನಲ್ಲಿ ಕಾಂಗ್ರೆಸ್ ನಾಯಕರು ಹಸ್ತಕ್ಷೇಪ ಮಾಡಿದ್ದಾರಂತೆ. ಶಾಸಕ ಭರತ್ ರೆಡ್ಡಿ, ಭರತ್ ತಂದೆ ಸೂರ್ಯನಾರಾಯಣ ರೆಡ್ಡಿಯಿಂದ ಕೇಸ್ ಮುಚ್ಚಿ ಹಾಕಲು ಪ್ರಯತ್ನ ನಡೆಸಿದ್ದಾರಂತೆ. ಬಿಜೆಪಿಯವರನ್ನ ಸಿಕ್ಕಿ ಹಾಕಿಸಲು ಕೂಡ ಯತ್ನಿಸೋ ಪ್ರಯತ್ನ ನಡೆದಿತ್ತು ಅಂತ ಆರೋಪ ಮಾಡಿದ್ದಾರೆ ಜನಾರ್ದನ ರೆಡ್ಡಿ. ಒಂದು ಬಾಡಿನ 2 ಬಾರಿ ಪೋಸ್ಟ್ಮಾರ್ಟಮ್ ಮಾಡುವಂಥ ಒಂದು ಪ್ರಯತ್ನ ಆಗಿರುವಂಥದ್ದು. ಮತ್ತು ಅವನು ಸೂರ್ಯನಾರಾಯಣ ರೆಡ್ಡಿ, ಯಾರು ಭರತ್ ರೆಡ್ಡಿ ಅವರ ತಂದೆ, 2ನೇ ಬಾರಿ ಪೋಸ್ಟ್ಮಾರ್ಟಮ್ಗೆ ಒತ್ತಾಯ ಮಾಡಿ ಅದರಲ್ಲಿ ನಮ್ಮನ್ನು ಏನಾದರೂ ಸಿಗಾಕಿಸ್ಲಿಕ್ಕೆ ಅವಕಾಶ ಇದೆ ಅಂತಂದರೆ ಪಾಪ ತಂದೆ ಅಂದಮೇಲೆ ಮಗನ ಮೇಲೆ ಆ ಕರುಣೆ ಇದ್ದೇ ಇರುತ್ತೆ. ನನ್ನ ಮಗನ ಕೊರಳಿಗೆ ಸುತ್ಕೊಳ್ತೆ ಅಂತೇಳಿ ಆ ಭಯದಲ್ಲಿ ಸ್ವಲ್ಪ ಯಾವಾಗಲೂ ಕೂಡ ಸೂರ್ಯನಾರಾಯಣ ರೆಡ್ಡಿ ಕ್ರಿಮಿನಲ್ ಥಿಂಕಿಂಗೇ ಮಾಡ್ತಾ ಇರ್ತಾನೆ. ಅಂದರೆ ಅಪೋನೆಂಟ್ಸ್ ಅವ್ರು ಏನಾದರೂ ಫೈರ್ ಮಾಡಿ ಡೆತ್ ಆಗಿದ್ದಾನ ಅನ್ನೋ ಅನುಮಾನದಿಂದ ನಮ್ಮ ಮೇಲೆ ಹಾಕುವಂಥ ಒಂದು ಪ್ರಯತ್ನದಲ್ಲಿ 2ನೇ ಬಾರಿ ಪೋಸ್ಟ್ಮಾರ್ಟಮ್ ಮಾಡಿಸಿದ್ದಾರೆ. ಬಟ್ ಸತ್ಯ ಮುಚ್ಚಲಿಕ್ಕೆ ಸಾಧ್ಯನೇ ಇಲ್ಲ. ಕೇಂದ್ರ ಸಚಿವ HDK ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ಗಲಾಟೆ ನಡೆದಾಗ ಭರತ್ ರೆಡ್ಡಿಗೆ ಭದ್ರತೆ ಕೊಟ್ಟು ಕರೆತಂದಿದ್ದು ಯಾರು? ಭರತ್ ರೆಡ್ಡಿ ಕಡೆಯವರೇ ಗುಂಡು ಹಾರಿಸಿದ್ದು ಅಂತಿದೆ. ಹಾಗಾದ್ರೆ FIR ಯಾರ ಮೇಲೆ ಹಾಕಿದ್ದೀರಿ? ಎಂಥದ್ದು ಸತ್ಯಶೋಧನೆ ಸಮಿತಿ ಅಂತೆ. ಯಾರಪ್ಪ ಅದು? ಈ ಸತ್ಯಶೋಧನಾ ಸಮಿತಿ ಹೋದಾಗ ಕಾಂಗ್ರೆಸ್ ಕಾರ್ಯಕರ್ತರೇ ಶಾಸಕರದ್ದೇ ತಪ್ಪು ಅಂತ ಹೇಳಿದ್ದಾರೆ. ಏನಿವರೆಲ್ಲ ದೇವಲೋಕದಿಂದ ಇಳಿದು ಬಂದಿದ್ದಾರಾ ಅಂತ ವಾಗ್ದಾಳಿ ನಡೆಸಿದ್ರು. ಲಾಠಿ ಚಾರ್ಜ್ ಮಾಡೋಕ್ಕೆ ಏನಾಗಿತ್ತು? ಇದ್ದಿದ್ದೇ ಅಷ್ಟು ಜನ, ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ? IG ಇದ್ದಿಲ್ಲ, ನೀವ್ಯಾಕೆ ಮಾಡಿಸ್ತಿಲ್ಲ? ಪಾಪ ಆಯ್ತಪ್ಪ, SP ಏನೋ ಮಾಡಲಿಲ್ಲ ಪಾಪ, ಅವನು ಇನ್ಎಫಿಷಿಯೆಂಟು. ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು, ಮಂತ್ಲಿ ಕಲೆಕ್ಷನವರು. ಮಟ್ಕಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ. ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ದೀರ ತಿಂಗಳದು. ಭರತ್ ರೆಡ್ಡಿ ಬಂದರಲ್ಲ ಮಧ್ಯಾಹ್ನದ ಮೇಲೆ, ಸಾಯಂಕಾಲದ ಮೇಲೆ ಶಾಸಕರು, ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಕರ್ಕೊಂಬಂದಾರೆ ಯಾರು? ಇದೇ ಪೊಲೀಸ್ನವರು. ಬಿದ್ದಿದ್ದು ಭರತ್ ಕಡೆಯವರ ಗುಂಡು. ಆದರೆ FIR ಹಾಕಿದ್ದು ಯಾರ ಮೇಲೆ? A1, A2, A3 ಯಾರು? ಜನಾರ್ದನ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ, ಶ್ರೀರಾಮುಲು. ಎಷ್ಟು ಚೆನ್ನಾಗಿದೆ ನೋಡಿ. ಇವ್ರು ಯಾರ ಮೇಲೂ ಇಲ್ಲ FIR. ಬಳ್ಳಾರಿ ಗಲಾಟೆಯಲ್ಲಿ ಬಂದೂಕು, ಪೆಟ್ರೋಲ್ ಬಾಂಬ್, ಕಲ್ಲುಗಳ ಬಳಕೆಯಾಗಿರೋದು ಮಾತ್ರವಲ್ಲದೆ ದೊಣ್ಣೆಗಳು ಬಳಕೆಯಾಗಿವೆ.
ಜನಾರ್ದನ ರೆಡ್ಡಿ ಅವರ ನಿವಾಸದ ಆವರಣದಲ್ಲಿ 50ಕ್ಕೂ ಹೆಚ್ಚು ದೊಣ್ಣೆಗಳು ಪತ್ತೆಯಾಗಿವೆ. ಗಲಾಟೆಯ ಸಂದರ್ಭದಲ್ಲಿ ರೆಡ್ಡಿ ಬೆಂಬಲಿಗರಿಂದ ದೊಣ್ಣೆಗಳ ಬಳಕೆ ಮಾಡಿರುವ ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಪೂರಕವೆಂಬಂತೆ ಈಗ ರಾಶಿ ರಾಶಿ ದೊಣ್ಣೆಗಳು ಪತ್ತೆಯಾಗಿವೆ. ಕೇವಲ ಭರತ್ ರೆಡ್ಡಿ ಬೆಂಬಲಿಗರು ಮಾತ್ರವಲ್ಲದೆ ಜನಾರ್ದನ ರೆಡ್ಡಿ ಕಡೆಯವರಿಂದಲೂ ಹಲ್ಲೆ ನಡೆದಿದೆ. ಕಾಂಗ್ರೆಸ್ನವರು ಕಲ್ಲೆಸೆದರೆ ಬಿಜೆಪಿಯವರು ದೊಣ್ಣೆಗಳಿಂದ ಹೊಡೆದು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಶೀಘ್ರದಲ್ಲೇ ಈ ಸತ್ಯವು ಹೊರಬರುತ್ತೆ. ಈಗ ಸದ್ಯಕ್ಕೆ ಗುಂಡು ಹಾರಿಸಿದ ಗನ್ಮ್ಯಾನ್ ಮತ್ತು ಗಲಭೆ ಮಾಡಿದವರು ಕಂಬಿ ಹಿಂದಿದ್ದಾರೆ. ಬಳ್ಳಾರಿ ಕೇಸನ್ನು ಸಿಐಡಿಗೆ ಕೊಡಬೇಕೋ ಕೊಡಬಾರದು ಅಂತ ರಾಜ್ಯ ಸರ್ಕಾರ ಶೀಘ್ರದಲ್ಲೇ ತೀರ್ಮಾನ ಮಾಡಲಿದೆ. ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹಿಸ್ತಾಗಿದ್ದು ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ.